ತಾಲೂಕಿನ ಸಾಲಗಾಮೆ ಹೋಬಳಿ ಸೇಕೆ ವೀರಾಪುರ ಗ್ರಾಮದ 42 ವರ್ಷದ ದೊರೆಸ್ವಾಮಿ ಕಾರಿನೊಳಗೆ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಘಟನೆ ಕೊಲೆ ಎಂದು ಆರೋಪಿಸಿ ಗ್ರಾಮಸ್ಥರು ಹಾಸನ ಹಳೆಬೀಡು ರಸ್ತೆಯ ರಾಯಪುರ ಸಮೀಪದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬಾರ್ ಮುಂಭಾಗದಲ್ಲಿ ಶವವಿಟ್ಟು ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಿದರು. ಇದರಿಂದ ಕೆಲಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿದ್ದು ಬಾರ್ನ ಸಿಸಿ ಕ್ಯಾಮೆರಾ ಪರಿಶೀಲಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಸ್ಥಿತಿ ನಿಯಂತ್ರಿಸಲು ಯತ್ನಿಸಿದಾಗ ಗ್ರಾಮಸ್ಥರೊಂದಿಗೆ ವಾಗ್ವಾದವೂ ನಡೆದಿದೆ. ಮೃತರಿಗೆ 3 ಹೆಣ್ಣು ಮಕ್ಕಳು ಇದ್ದು ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಸಂಬಂಧಿಕರು ಆಗ್ರಹಿಸಿದ್ದಾರೆ. ವೀರಪುರ ದೊರೆ ಅಂತ ಅವನು ರಾಯಪುರದ ಹತ್ರ ಬಾರ್ ಇದೆ, ಅಲ್ಲಿಗೆ ಬಂದಿದ್ದಾನೆ. ಅಲ್ಲಿ ಹೊಡೆದ್ಬಿಟ್ಟು ಕಾರೊಳಗೆ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಕೊನೆಗೆ ಫೋನ್ ಮಾಡಿದ್ದಾರೆ. ಎಷ್ಟೊತ್ತೋ ಆದ್ಮೇಲೆ ಫೋನ್ ಮಾಡಿದ್ದಾರೆ ಸರ್, ನಿಮ್ಮ ತಮ್ಮ ಇಲ್ಲಿ ಉಸಿರು ಕಟ್ಟಿದ್ದಾನೆ, ಕಾರೊಳಗೆ ಬನ್ನಿ ಅಂತ ಫೋನ್ ಮಾಡಿದ್ದಾರೆ ಸರ್. ನಮಗೆ ಗೊತ್ತಾಗ್ದಲೆ ಸಡನ್ ಆಗಿ ಬಂದ್ವಿ, ನಾವು ಗ್ಲಾಸ್ ಹೊಡೆದ್ವಿ, ಉಸಿರು ಕಟ್ಟಿರ್ಬೋದು ಅಂತ ನಾವು ತಗೊಂಡೋದ್ವಿ ಬಾಡಿನ. ಅಲ್ಲಿ ಹೋಗಿ ನೋಡಿದ್ರೆ ಹೊಡೆದಿದ್ದಾರೆ, ತಲೆ ಹೊಡೆದಿದ್ದಾರೆ, ಬ್ಲಡ್ ಬರ್ತಾ ಇದೆ, ಕಾಲೆಲ್ಲ ಸುಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ಈಗ ಏನ್ ಮಾಡೋದು, ನಮಗೆ ನ್ಯಾಯ ಬೇಕು. ಮಕ್ಕಳು ಸಣ್ಣವಿದ್ದಾವೆ ಸರ್, ಅವರು ವಯಸ್ಸರೇ ಹೊಡೆದಿರೋದು ಸರ್, ವಯಸ್ಸರೇ ಹೊಡೆದು ಕಾರೊಳಗೆ ಹಾಕಿರೋದು ಸರ್. ದ್ವೇಷ ಏನೂ ಇಲ್ಲ ಸರ್, ಏನಿತ್ತು ಅಂತ ಗೊತ್ತಿಲ್ಲ ಸರ್, ದ್ವೇಷ ಏನಿತ್ತಂತ ಗೊತ್ತಿಲ್ಲ ಸರ್. ಅವ್ನು ಕೋಸ್ ಮಾರಿದ್ದ, ದುಡ್ಡು ತಂದಿದ್ದ, ಆ ದುಡ್ಡು ಇರ್ಲಿಲ್ಲ ಜೋಬಳಗೆ, ಎಲ್ಲ ದುಡ್ಡು ಏನಾಯ್ತು ಅನ್ನೋದು ಗೊತ್ತಿಲ್ಲ. ಆಮೇಲೆ ಅವ್ನ ಹತ್ರ 2 ಲಕ್ಷ ದುಡ್ಡು ಇತ್ತು, ಕೋಸ್ ಮಾರಿದ್ದು, ಆಲೂಗಡ್ಡೆ ಮಾರಿದ್ದು ಎಲ್ಲ. ಹಂಗಾಗಿ ಅದ್ರೊಳಗೆ ಜೋಬಳಗೆ 2 ಲಕ್ಷ ದುಡ್ಡು ಇಟ್ಕೊ ಬಂದಿದ್ದಂತ. ಅವ್ನು ಆ ದುಡ್ಡು ಇಲ್ಲ, 2-3 ಲಕ್ಷ ಇತ್ತು ಅಂತ ಹೇಳಿದ್ರು ಸರ್. ಇಟ್ಕೊ ಬಂದ, ಅದು ಎಷ್ಟಿತ್ತು ಅಂತ ನಮಗೆ ಗೊತ್ತಿಲ್ಲ ಸರ್. ಒಟ್ಟಿಗೆ ಕೋಸ್ ಮಾರಿದ್ದ, ಆಲೂಗಡ್ಡೆ ಎಲ್ಲ ಮಾರಿದ್ದ, ಆ ದುಡ್ಡೆಲ್ಲನು ಇಲ್ಲಿಗೆ ತಂದಿದ್ದಾನೆ ಸರ್. ಯಾರ ಜೊತೆ ಬಂದ ಅಂತ ನಮಗೆ ಗೊತ್ತಿಲ್ಲ ಸರ್. ನಮಗೆ ನ್ಯಾಯ ಬೇಕು ಸರ್. ಅವ್ನ ಮಕ್ಳು ಸಣ್ಣ ಮಕ್ಳು ಸರ್, ಅವ್ನ ಮಕ್ಳಿಗೆ ಆಧಾರ ಯಾರು ಸರ್? ತಂದೆ ಇಲ್ದಂಗೆ ಹೆಂಗ್ ಬದುಕ್ತಾರೆ ಸರ್ ಮಕ್ಳು? ಪೊಲೀಸ್ನವರು ಅವ್ರ ಕಡೆಗೆ ಸಪೋರ್ಟ್ ಮಾಡ್ತಾ ಇದಾರೆ ಸರ್. ಕರ್ಸಿ ಅಂತಿದ್ವಿ, ಕರೆಸ್ತಿಲ್ಲ. ನಮಗೆ ನ್ಯಾಯ ಬೇಕು ಸರ್. ಮಕ್ಳಿಗೆ ಏನಾರು ಒಂದು ದಾರಿ ಹಾಕ್ಬಾರ್ದ ಸರ್? ತಂದೆ ಇಲ್ಲದ್ಮೇಲೆ ನಾವು ಮಕ್ಳು ಹೆಂಗ್ ಬದುಕ್ತೇವೆ ಸರ್? ಸಿಸಿ ಕ್ಯಾಮ್ರಾ ಸರ್, ರೂಲ್ಸ್ ಇರೋದೇನು ಅಂದ್ರೆ ಸಿಸಿ ಕ್ಯಾಮ್ರಾ ಒಂದು ವಯಸ್ಸಲ್ಲಿ ದಿನ 24 ಅವರ್ ಸಿಸಿ ಕ್ಯಾಮ್ರಾ ಇರಬೇಕು ಸರ್. ಆದ್ರೆ ಸಿಸಿ ಕ್ಯಾಮ್ರಾ ಯಾಕೆ ಆಫ್ ಮಾಡಿದ್ರು ಇವರು? ಯಾಕೆ ಕಟ್ಟಾಯ್ತು ಅಂತ, ಒಂದು 6 ಮುಂಚೆ ಕಟ್ಟಾಯ್ತು ಅಂತ ಹೇಳ್ತಾರಲ್ಲ ಸರ್, ಅವಾಗಿಂದ ಒಂದು 6 ಗಂಟೆಗೆ ಏನ್ ಮಾಡ್ತಾ ಇದ್ರು ಸರ್? ಅವ್ರು ಹಾಕಿಸ್ಬೇಕಾಯ್ತು ಆಯ್ತಾ? ಈಗ ಇವ್ರು ಕಾರೊಳಗೆ ತುಂಬಿಟ್ಟು ಹಾಕ್ಬಿಟ್ಟು ಕೊನೆಗೆ ಫೋನ್ ಮಾಡಿದಾರಲ್ಲ ಸರ್. ಅವ್ನು ಬಂದಿರೋದು ಬೆಳಗ್ಗೆ 8:00ವರೆಗೆ, ಇವ್ರು ಫೋನ್ ಮಾಡಿರೋದು 2 ಗಂಟೆಗೆ ಸರ್. ಅಷ್ಟ ಗಂಟೆ ಏನ್ ಮಾಡ್ತಾ ಇದ್ರು ಸರ್ ಇವರು? ಒಬ್ಬ ಕಾರ್ ನಿಲ್ಲಿಸ್ಕೊಂಡು ನಿಂತಿದ್ದಾನೆ, ಕೂತಿದ್ದಾನೆ ಅಂದ್ರೆ ಅದು ಏನಾಗಿದೆ ಅಂತ ಅವ್ರಿಗೆ ಗೊತ್ತಾಗಲ್ವ ಸರ್? ಕಾರು ಅವನೇ ಸರ್, ನಮ್ಮ ದೊರೆಯರ್ದೇ ಕಾರು ಸರ್. ದೊರೆಸ್ವಾಮಿಯರ್ದೇ ಕಾರು ಸರ್. ಆದ್ರೆ ಕಾರಿನ ಕೀ ಸರ್ ಜೋಬಳಗೆ ಬಂದ್ ಬರ್ತಿತ್ತೆ ಸರ್. ಕಾರ್ ಲಾಕ್ ತೆಗಿಬಾರ್ದ ಅವನು, ಕಾರ್ ಇದು ಮಾಡ್ಬಾರ್ದ ಸರ್. ಕೀ ನೋಡಿದ್ರೆ ಜೋಬಳಗಿತ್ತು ಸರ್. ಈಗ ಯಾರನ್ನ ನಾವು ಕೇಳೋದು? ಅವ್ನ ಹೆಂಡತಿ ಮಕ್ಳಿಗೆ ಆಧಾರ ಏನಾಗೋದು? ಯಾರು ಆಧಾರ ಅವ್ನ ಹೆಂಡತಿ ಮಕ್ಳಿಗೆ ಆಧಾರ ಹೇಳಿ? ಈಗ ಅವ್ ಸಣ್ಣ ಮಕ್ಳಿದಾವೆ, ಇವತ್ತು ತಂದೆ ಇದ್ದರೆ ಏನು ಮಾಡಕ್ ಆಗ್ತಿಲ್ಲ ಸರ್. ಈಗ ತಂದೆ ಕಳ್ಕೊಂಡಿದ್ದೇವೆ ಮಕ್ಳು, ಅವು ಏನ್ ಮಾಡ್ಬೇಕು? ಅವ್ರಿಗೆ ಹೆಂಡತಿ ಮಕ್ಳಿಗೆ ಯಾರು ಆಧಾರ? ಅವ್ರಿಗೆ ಕೆಲಸ ಇಲ್ಲ, ಇರೋದೊಂದು ಎಕರೆ ಜಮೀನು ಇದೆ ಸರ್. ಬೇರೆಲ್ಲ ಜಮೀನ್ ಮಾಡ್ಕೊಂಡು ದುಡ್ದಿದ್ದಾನೆ ಸರ್. ಅವನು ನೆನ್ನೆ ಕೋಸ್ ಎಲ್ಲ ಕೊಟ್ಟಿದ್ದಾನೆ ಸರ್, ಕೋಸ್ ಎಲ್ಲ ಕೊಟ್ಟು ದುಡ್ಡು ತಂದಿದ್ದಾನೆ ಸರ್. ಯಾರು ತಗೊಂಡ್ರು ಅನ್ನೋದು ಗೊತ್ತಿಲ್ಲ, ಯಾರು ಇದ್ ಮಾಡಿರೋ ಅನ್ನೋದು ಗೊತ್ತಿಲ್ಲ, ಹೆಂಗ್ ಸಾಯಿಸಿರು ಅನ್ನೋದು ಗೊತ್ತಿಲ್ಲ. ನನ್ನ ಹೆಸರು ಸರೋಜಾ ಅಂತ ಸರ್. ನಾನು ಅವ್ರ ಅತ್ತೆ ಮಾವನ ಮಗಳು ಸರ್. ಮತ್ತೆ ರಾಜಕೀಯ ಮಾಡ್ತಾರೆ ಸರ್. ನಾವು ನಿನ್ನೆ 2-3 ಗಂಟೆಗೆ ಹೋಗಿ ನಿಂತಿರೋದು ಪೊಲೀಸ್ ಸ್ಟೇಷನ್ಗೆ. ನಾವು ಬಂದಿರೋದು 1 ಗಂಟೆ ರಾತ್ರಿಯಲ್ಲಿ ಸರ್. ಅಷ್ಟ ಗಂಟೆನೂ 1 ಕೇಸು ತಗೊಂಡಿಲ್ಲ. ನಾವು 5 ಕೇಸು 5 ಅಪ್ಲಿಕೇಶನ್ ಬರ್ದಿದ್ದೀವಿ ಸರ್. 5 ಅಪ್ಲಿಕೇಶನ್ ಬರ್ದು ಅವ್ರು ಕೇಸ್ ತಗೊಂಡಿಲ್ಲ ಅಂದ್ರೆ ಬಡವ್ರ ನ್ಯಾಯ ಎಲ್ಲಿದೆ ಸರ್? ತಗೊಂಡಿಲ್ಲ ಸರ್, ತಗೊಂಡಿಲ್ಲ. ಈಗ ಲಾಸ್ಟಿಗೆ ತಗೊಂಡ್ರು ಸರ್, ಲಾಸ್ಟಿಗೆ ತಗೊಂಡಿದ್ದಾರೆ. ಆದ್ರೂ ಅದನ್ನ ಏನು ಎನ್ಕ್ವೈರಿ ಮಾಡಿಲ್ವಲ್ಲ ಸರ್? ಎನ್ಕ್ವೈರಿ ಮಾಡಿ ಏನು ನ್ಯಾಯ ಕೊಡಿಸ್ಬೇಕಲ್ವ ಸರ್? ತನ್ನ ಮಕ್ಳಿಗಾರು ದಾರಿ ಹಾಕ್ಬಾರ್ದು ಸರ್ ಅವರು? ಇಲ್ಲ ಸರ್, ಸ್ಪಂದಿಸಿಲ್ಲ. ಯಾರು ಒಬ್ರು ಬಂದಿಲ್ಲ, ಒಬ್ರು ಸ್ಪಂದಿಸಿಲ್ಲ. ಎಲ್ಲ ಬರೀ MLA ಅವರು ಇವ್ರು ಅನ್ಕೊಂಡು ಅವ್ರು ಫೋನ್ ಮಾಡ್ತಿದ್ರು, ಇವ್ರು ಫೋನ್ ಮಾಡ್ತಿದ್ರು. ನಮ್ ಕೇಸೇ ತಗೊಂಡಿಲ್ಲ ಸರ್. ನಾವು ಎಲೆಕ್ಷನ್ಗೆ ವೋಟ್ ಹಾಕಿದ್ರೆ ಸರ್ ಅವ್ರು ಬರೋದು, ಅವ್ರು MLA ಆಗೋದು, ಅವ್ರು ರಾಜಕಾರಣಕ್ಕೆ ಬರೋದು. ನಮ್ಮಂತರ ಇಲ್ದ ಹೋದ್ರೆ ಅವ್ರು ಹೇಳ್ಬರ್ತಾರೆ ಸರ್. ಅವ್ರ ಓನರ್ ಎಲ್ಲ ಬರ್ಬೇಕು ಸರ್ ಇಲ್ಲಿಗೆ. ಅವ್ರು ಬಂದು ಅದು ಓಪನ್ ಮಾಡಿ ನಮಗೆ CC ಕ್ಯಾಮ್ರಾದಲ್ಲಿ ಏನಿದೆ ಅದು ತೋರಿಸಿ ಎಲ್ಲ ಇದು ಮಾಡಿ ಕ್ಲಿಯರ್ ಮಾಡ್ಕೊಡ್ಬೇಕು ಸರ್. ನಮ್ ಕೇಸ್ ಅಷ್ಟ ಗಂಟೆ ನಾವು ಬಾಡಿ ಇಲ್ಲೇ ಇಟ್ಕೋತೀವಿ ಸರ್. DC ಬರ್ಬೇಕು, ಎಲ್ಲರೂ ಬರ್ಬೇಕು ಸರ್. ಏನು ಮೊನ್ನೆ 5 ಗಂಟೆಯಲ್ಲಿ ಬಾರಲ್ಲಿ ಒಬ್ಬ ರೈತರ ಮಗನಿನ ಹೊಡೆದು ಗಲಾಟೆ ಮಾಡ್ಯಾರೆ ಎಣ್ಣೆ ಕುಡಿಯಕ್ಕೆ ಹೋದಾಗ. ಆ ವಿಚಾರವಾಗಿ ಅವನು ಮತ್ತೆ ಬೆಳಿಗ್ಗೆ ಕೇಳಕ್ ಹೋದಾಗ ಅವನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಇಂಟೆನ್ಷನಲ್ಲಿ ಅವರೇ ಸಾಯಿಸಿ ಕಾರಿ ತಂದಿಟ್ಟು ಅವನೇ ಸತ್ತವನೇ ಅಂತ ಬಿಂಬಿಸಿದ್ದಾರೆ. ಅದು ಗೊತ್ತಾಗಿ ನಾವು ಹಾಸ್ಪಿಟ್ಲಿಗೆ ಕರ್ಕೊ ಹೋಗಿ ಅಲ್ಲೇ ಇಟ್ಟಿರಿವಿ. ಹಾಸ್ಪಿಟ್ಲಿಗೆ ನಾವು
ಸ್ಟೇಷನ್ಗೆ 2 ಗಂಟೆಲಿ ಹೋದವರು 8-9 ಗಂಟೆಲಿ ನಾವು ಸ್ಟೇಷನಿಂದ ಆಚೆಗೆ ನಮ್ಮ ಜೊತೆ ಇನ್ಸ್ಪೆಕ್ಟರ್ ಬಂದಿದ್ದು, ಅಲ್ಲಿ ತಕ್ಕ ನಮ್ಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ. ಅದ್ರ ಮಧ್ಯದಲ್ಲಿ ಏನೀಗ ಇದು ಒಳ್ಳೆದಿದ್ದಾರೆ ವಯಸ್ಸಿನ ಕೃಷ್ಣ ಆಗಿರ್ಬೋದು, ಮಂಜು, ದರ್ಶನ್ ಇವರಾಗಿರ್ಬೋದು, ಮತ್ತೆ ಅದಕ್ಕೆ ರಾಜಕೀಯ ವ್ಯಕ್ತಿಗಳು ಇನ್ಕ್ಲೂಡ್ ಆಗಿ ಅವರು ಬಂದು ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದ್ಮೇಲೆ ಅವರು ತುಂಬಾ ಡಿಲೇ ಮಾಡಿದ್ದಾರೆ. ಆಯ್ತಾ, ಆ ಡಿಲೇ ಆಗಿದೆ. ಬೆಳಿಗ್ಗೆ ಪೋಸ್ಟ್ ಮಾರ್ಟಮ್ ಮಾಡಿ ನಾವು ಇಲ್ಲಿ ತಗೊಬಂದು ಈಗ ಕಮ್ಮಿ ಅಂದ್ರೆ 3 ಅವರ್ 4 ಅವರ್ ಆಗಿದೆ. 3 ಜನ ಮಕ್ಕಳಿದ್ದಾರೆ, ಎತ್ತಿದ್ದಾರೆ. ಮಕ್ಕಳಿಗೆ ತಂದೆ ತಂದ್ಕೊಡೋದು ಇದು ಅವಶ್ಯಕತೆ ಇಲ್ಲ. ಇಲ್ಲಿ ಆರಕ್ಷಕ ಠಾಣೆಯವ್ರು ಬಂದ್ಬಿಟ್ಟು ನಮಗೆ ಸಾರ್ವಜನಿಕರಿಗೆ ಧಮಕಿ ಹಾಕ್ತಾವ್ರೆ, ನೀವು ರೋಡ್ ತಡೆ ಕಟ್ಟಿದ್ರ, ನಿಮ್ಮ ಮೇಲೆ ಕೇಸ್ ಮಾಡ್ತೀನಿ, ಇದು ಮಾಡ್ತೀನಿ, ನೀವು ಪ್ರಾಪರ್ಟಿ ಎಲ್ಲ ಆನ್ ಮಾಡಿರ ಅಂತ. ಯಾರು ಕೂಡ ಡ್ಯಾಮೇಜಸ್ ಆಗಿಲ್ಲ ಸರ್. ನಮ್ಗೆ ಇಷ್ಟೇ ಬೇಕಾಗಿರೋದು, ಬಾರ್ ಓನರ್ ಯಾರವನೇ ಅವ್ನು ಬರಬೇಕು. CC ಕ್ಯಾಮ್ರಾ ಫುಟೇಜ್ ಮೊನ್ನೆ ಓಡ್ತಾ ಇದ್ದು 2 ದಿವಸದಲ್ಲಿ ಯಾಕೆ ಸರ್ ಡೆಡ್ ಆಗುತ್ತೆ, ಇವತ್ತು ರನ್ನಿಂಗ್ ಐತೆ ಅಂತಾರೆ. ಅಲ್ಲಿ ಇಂಟೆನ್ಷನಲ್ ಆಗಿ ಅವ್ರು ಮಾಡಬೇಕು ಅಂತಾನೆ ಮಾಡಿರೋದು ಸರ್, ಅಷ್ಟೇ ಸರ್. ಯಾವುದೇ ಕೂಡ ಡೆಡ್ ಆಗಿರೋಕೆ ಸಾಧ್ಯ ಇಲ್ಲ. ಒಬ್ಬ ಸ್ಟೇಷನ್ಗೆ ಬಂದು ಹೇಳ್ತಾನೆ 1 ವಾರದಿಂದ CCTV ಡೆಡ್ ಆಗಿದೆ ಅಂತ ಹೇಳ್ತಾನೆ. ನನಗೆ ಹೇಳಿದ್ದಾರೆ ಇವರು ಇನ್ಸ್ಪೆಕ್ಟರ್ ಇದಕ್ಕೆ ಸ್ಪಾಟ್ ಮಾಜರಿ ಬಂದಾಗ ಅವ್ರಿಗೆ ಹೇಳಿದ್ದಾರೆ 3 ತಿಂಗಳಿಂದ ಡೆಡ್ ಆಗಿದೆ ಅಂತ. ಇದೇ ಸರ್ ಮನೇನ ಸರ್ ಡೆಡ್ ಆಗಿದೆ ಅಂತ ಹೋಗ್ಲಿ ಅಂತ ಬಿಡಕ್ಕೆ ಒಂದು ವಯಸ್ಸು ಸರ್, ದಿನ 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ. ಇವ್ರು ಇಂಥವು ಎಷ್ಟು ಮಾಡಿರ್ಬೋದು ಸರ್? 3 ತಿಂಗಳಿಂದ CCTV ಡೆಡ್ ಆಗಿರ್ಬೋದು ಸರ್. ಈಗೆಲ್ಲ ಸೇರಿದ್ರೆ ಏನು ಅಂದ್ರೆ ನಮಗೆ ಅದೇನು ಕುಟುಂಬಕ್ಕೆ ಇದಾಗಿದೆ, ನೋವಾಗಿದೆ, ಹಾನಿಯಾಗಿದೆ, ಅವ್ರಿಗೆ ಪರಿಹಾರ ಕೊಡಿಸ್ಬೇಕು. ಆದ್ರೆ ಅವ್ರ ಮಕ್ಳಿಗೆ 3 ಮಕ್ಕಳಿಗೆ ತಂದೆ ತಂದ್ಕೊಡಿ ಅಂತ ನಾವು ಕೇಳ್ತಿರೋ ಅಷ್ಟೇ ಸರ್. ನಮ್ದು ಇನ್ನೇನು ಇಂಟೆನ್ಷನ್ ಇಲ್ಲ, ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಮಾಡಬೇಕು ಅನ್ನೋದು ಇಲ್ಲ ಸರ್. ನಮಗೆ ನ್ಯಾಯ ಬೇಕು ಅಂತ ಅಷ್ಟೇ ಸರ್ ನಾವು ಕೇಳ್ತಾ ಇರೋದು. ಅವರಿಗೆ ಆರಕ್ಷಕ ಠಾಣೆಯವ್ರಿಗೂ ಗೊತ್ತು ಯಾರು ಮಾಡಿದ್ದಾರೆ ಅಂತ, ಯಾಕೆಂದ್ರೆ ಇಲ್ಲಿ ರಾಜಕೀಯ ಎಂಟ್ರಿ ಆಗಿದೆ. ಅದರಿಂದ ಅವರು ಎಲ್ಲನೂ ಹತ್ತಿಕ್ಕಕ್ಕೆ ನೋಡ್ತಾ ಇದ್ದಾರೆ ಸರ್. ರಾಜಕೀಯವಾಗಿ ಎಲ್ಲನೂ ಡೆಮಾಲಿಷ್ ಮಾಡಕ್ ಮಾಡ್ತಿದ್ದಾರೆ. ಅದು ಆಗ್ಬಾರ್ದು. ಯಾಕೆಂದ್ರೆ ಸತ್ತಿರೋನೊಬ್ಬ ರೈತರ ಮಗ, 3 ಮಕ್ಕಳು ತಂದೆ ಸರ್ ಅವರು. ರಜನಿ ಅಂತ ಸರ್ ನಾವು.